Watch India's largest kids library only on Jio Hotstar. Download the app now. ಈ ದಿನ ಬಂದೇ ಬಿಡ್ತು. ಎಂಟರಾಕ್ಸ್ ಎಂಟರಾಮ್ ಎಂಜಾಂಡಳೆಂಬಳಂ ಅಳಂಬ. ನಿಲ್ಲಿ, ಮುಂದೇನೋ ತೊಂದರೆ ಕಾಣ್ತಿದೆ. ಓಡಿ. ಇನ್ನು ವೇಗದಲ್ಲಿ ಹಿಂದಕ್ಕೆ ನೋಡ್ಬೇಡಿ. ಆ ಪ್ರಕಾಶ ನಮ್ಮನ್ನು ಮುಟ್ಟೋ ಮೊದಲು ನಾವು ದೂರ ಹೊರಟು ಬಿಡ್ಬೇಕು. ರುದ್ರ ಇವರಿಗೆ ಬರ್ಬೇಕಾಗಿತ್ತು. ಗೊತ್ತಾಗ್ತಿಲ್ಲ ಇಷ್ಟೊತ್ತು ಯಾಕಾಗ್ತಿದೆ ಅಂತ. ಯೂನಿಕಾರ್ನ್ ರುದ್ರನನ್ನು ಕರೆತರಲು ಹೋಗಿದ್ದ. ಗೊತ್ತಾಗ್ತಿಲ್ಲ ಇನ್ನೂ ಅವನು ಯಾಕೆ ಬರ್ಲಿಲ್ಲ ಅಂತ. ಅರೆ ಅಲ್ಲೋಡಿ. ಸೆಂಟೋರ್, ನಮ್ಮನ್ನು ಇಷ್ಟು ಅರ್ಜೆಂಟ್ ಯಾಕೆ ಕರೆಸಿದ್ದಿ? ರುದ್ರ, ನಮ್ಮಲ್ಲಿ ಒಂದು ಸೆಂಟೋರ್ ಮ್ಯಾಜಿಷಿಯನ್ ಆಗ್ಬಿಟ್ಟಿದ್ದಾನೆ. ಸರೋವರದ ಮುಂದಿನ ಜಾಯ್ಲ್ಯಾಂಡ್ ಏರಿಯಾವನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾನೆ. ಯಾವುದೇ ಅನಿಮಲ್ ಅಲ್ಲಿ ಹೋಗುವಂತಿಲ್ಲ, ಅಲ್ಲದೆ ಯಾವುದೇ ಪಕ್ಷಿ ಅಲ್ಲಿ ಹೋಗುವಂತಿಲ್ಲ. ಇಡೀ ಏರಿಯಾವನ್ನು ನೋ ಫ್ಲೈಯಿಂಗ್ ಝೋನ್ ಮಾಡ್ಬಿಟ್ಟಿದ್ದಾನೆ. ನಾನು ಆ ಏರಿಯಾದಲ್ಲಿ ಹಾರೋ ಪ್ರಯತ್ನ ಮಾಡಿದೆ, ಆದ್ರೆ ಹಾರ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಅವ ಹೀಗ್ ಹೇಗ್ ಮಾಡ್ಬಿಟ್ಟ? ಅವನತ್ರ ಇಷ್ಟೊಂದು ಪವರ್ ಎಲ್ಲಿಂದ ಬಂತು? ನನ್ ಗೊತ್ತಿಲ್ಲ. ನಮ್ಗೆ ಇದು ಗೊತ್ತಿಲ್ಲ ಅವನು ಅಲ್ಲಿ ಏನ್ ಮಾಡ್ತಿದ್ದಾನೆ ಅಂತ. ಇದು ವಿಷಯ ನಮ್ಗೆ ಯಾರಿಗೂ ಗೊತ್ತಾಗ್ತಾನೆ ಇಲ್ಲ. ಸರಿ, ಹಾಗಾದ್ರೆ ನಾವಲ್ಲಿ ಹೋಗಿ ನೋಡೋಣ. ಆಗ ಗೊತ್ತಾಗುತ್ತೆ ಅವಲ್ಲಿ ಏನ್ ಮಾಡ್ತಿದ್ದಾನೆ. ಸರಿ, ನೋಡೋಣ. ನಮ್ಗೂ ಹಾರಾಡ್ಲು ಆಗುತ್ತೋ ಇಲ್ವೋ? ಹಾ ನಡಿ. ರುದ್ರ, ಸುತ್ತಮುತ್ತ ಏನೂ ಕಾಣ್ತಿಲ್ಲ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋಣ. ರುದ್ರ, ಎದುರುಗಡೆ ಏನೋ ಇದೆ. ಇದಕ್ಕಿಂತ ಮುಂದೆ ನಾವು ಹೋಗುವಂತಿಲ್ಲ. ಯೂನಿಕಾರ್ನ್, ಸೋಲೊಪ್ಪಿದ್ರೆ ಏನಾಗೋಲ್ಲ. ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಸರಿ, ಎಲ್ರು ಬಿಗಿಯಾಗಿ ಕೂತ್ಕೊಳ್ಳಿ. ರುದ್ರ, ಇಂಥ ಗೋಡೆನ ದಾಟಿ ಹೋಗೋದು ಅಸಾಧ್ಯವಾಗಿದೆ. ಹಾಗಾದ್ರೆ ಕೆಳಗ್ ಹೋಗೋಣ. ಬೇರೇನಾದ್ರೂ ಉಪಾಯ ಹುಡುಕ್ಬೇಕು. ನಮ್ಮಿಂದ ಆ ಗೋಡೆನು ದಾಟಿ ಹೋಗೋಕ್ಕಾಗಿಲ್ಲ ಸೆಂಟೋರ್. ರುದ್ರ, ನಿನ್ಗೆ ಈ ಏರಿಯಾದಲ್ಲಿ ಹಾರೋಕ್ಕಾಗಲ್ಲ. ನೀನು ನಡ್ಕೊಂಡೇ ಹೋಗ್ಬೇಕು. ಆಲ್ ದ ಬೆಸ್ಟ್, ಬಿ ಕೇರ್ಫುಲ್. ಓಕೆ ಸೆಂಟೋರ್, ಥ್ಯಾಂಕ್ ಯು. ರುದ್ರ, ಇನ್ನೆಷ್ಟು ಮುಂದಕ್ಕೆ? ಗೋಡೆ ಎಲ್ಲಿದೆ ಅಂತ ಹೇಗ್ ಗೊತ್ತಾಗೋದು? ಖಂಡಿತ ಯಾವ್ದಾದ್ರೂ ಒಂದು ಡೈರೆಕ್ಷನ್ ಸರಿ, ಸಿಗುತ್ತೆ. ನೋಡೋಣ. ಅರೆ, ಇದೇನು? ರುದ್ರ, ಇಲ್ಲಿ ನೋಡು, ನನ್ನ ಕೈ ಗೋಡೆನು ದಾಟಿ ಹೋಗ್ತಿದೆ. ಅರೆ ವಾ ವರುಣ್, ನೀನು ಅದ್ಭುತ ಮಾಡ್ಬಿಟ್ಟೆ. ಈ ಗೋಡೆನ ಯಾವನೇ ದೊಡ್ಡ ಮ್ಯಾಜಿಷಿಯನ್ ಮಾಡಿಸಿದ್ರೆ ನಾವು ಇದನ್ನ ಕಾಲ್ನಡಿಗೆಯಲ್ಲೂ ದಾಟಲಾಗ್ತಿರ್ಲಿಲ್ಲ. ನೋಡ್ಬೇಕು ಇದ್ರ ಹಿಂದೆ ಏನ್ ಸೀಕ್ರೆಟ್ ಇದೆ ಅಂತ. ಲೆಟ್ಸ್ ಗೋ ಫ್ರೆಂಡ್ಸ್. ನೀವು ಹಿಂತಿರುಗಿ ಹೋಗಿ, ಅದರಲ್ಲೇ ನಿಮ್ಮ ಒಳಿತಿದೆ. ಇದು ಪ್ರಾಹಿಬಿಟೆಡ್ ಏರಿಯಾ. ಈ ಇಡೀ ಜಾಯ್ಲ್ಯಾಂಡ್ ನನ್ನ ಅಜ್ಜನದ್ದು.
ಜಾಯ್ ಲ್ಯಾಂಡ್ ಅಜ್ಜಯ್ಯನದ್ದಾಗಿರಬಹುದು, ಆದ್ರೆ ಇಲ್ಲಿಂದ ಗೋಲ್ಡನ್ ಪೀಕ್ ವರೆಗಿನ ಏರಿಯಾ ನನ್ನದು. ಇಲ್ಲಿ ನಿನ್ನ ಅಜ್ಜಯ್ಯನಿಗೂ ಬರಲಾಗದು. ನೀನ್ ಎಲ್ಲೇ ಇರ್ಲಿ ನಿನ್ನನ್ ಹುಡುಕಿ ತೆಗಿದೀನಿ, ಆದ್ರೆ ಒಮ್ಮೆ ನನ್ನನ್ನು ಭೇಟಿಯಾಗು. ನಾನ್ ಭೇಟಿಯಾಗೋಲ್ಲ. ನನಗೆ ಯಾವುದೇ ಮನುಷ್ಯನಿಗೆ ಭೇಟಿಯಾಗ್ಲಿಕ್ಕಿಲ್ಲ. ನೀವುಗಳು ನಿಮ್ಮವರನ್ನು ಗುಲಾಮ ಮಾಡಿ ತಮ್ಮ ಆಟಿಕೆ ಮಾಡಿ ಇಡಲು ಬಯಸ್ತೀರಿ. ನಾನ್ ಹಾಗಾಗಲು ಬಿಡೋದಿಲ್ಲ. ನೀವು ವಾಪಸ್ ಹೋಗಿ ಮನೆಗೆ ಹೋಗಿ ಆಟ ಆಡ್ಕೊಂಡಿರಿ. ನನ್ ಜೊತೆ ಸ್ಪರ್ಧಿಸೋದನ್ನ ಯೋಚಿಸ್ಲು ಬೇಡಿ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ನಾನ್ ಬರ್ತಿದ್ದೀನಿ. ನಿನ್ಗೆ ಸಾಧ್ಯವಾದ್ರೆ ನಿಲ್ಲಿಸು. ಪಶ್ಚಾತ್ತಾಪ ಪಡ್ತೀಯ ನೀನು ರುದ್ರ? ನಾವೆಲ್ಲ ಅಲರ್ಟ್ ಆಗಿರ್ಬೇಕು. ಈ ಸೆಂಟೋರ್ ಯಾವಾಗ್ಲೂ ಅಟ್ಯಾಕ್ ಮಾಡಬಹುದು. ಹೌದು ರುದ್ರ, ನಮಗೂ ಹಾಗೆ ಅನ್ಸ್ತಿದೆ. ರುದ್ರ, ಇಷ್ಟು ಎತ್ತರದ ಗೋಡೆ ಹೇಗೆ ಕ್ರಾಸ್ ಮಾಡುದು? ಚಿಟಿಕೆಯಿಂದ ಹೋಗೋಣ ಗೆಳೆಯರೇ. ಹೋಗೋಣ. ನಡೀರಿ ಗೆಳೆಯರೇ, ಮುಂದೆ ಹೋಗೋಣ. ನಡೀರಿ. ನೀನ್ ನನ್ನ ಮಾತು ಒಪ್ಪೋದಿಲ್ವಾ? ರುದ್ರ, ಅಲ್ಲಿ ನದಿ ಇದೆ, ಏನ್ ಮಾಡುದು? ಆ ಪರ್ವತ ನೋಡ್ತಿದ್ಯಾ? ನನ್ಗನಿಸುತ್ತೆ ಇವೆಲ್ಲ ಮಿಸ್ಟ್ರೀಸ್ ನ ಉತ್ತರ ನಮ್ಗಲ್ಲೇ ಸಿಗುತ್ತೆ. ಸರಿ, ಹಾಗಾದ್ರೆ ನದಿ ದಾಟೋಣ. ಆಂಟೋನಾ, ಸೆಂಟೋನಾ, ರಿವರ್ ಡೈರೆಕ್ಷನ್ ಚೇಂಜ್ ಮಾಡಿ. ರುದ್ರ, ರಿವರ್ ನಮ್ ಕಡೆಗೆ ಬರ್ತಿದೆ. ಅರೆ, ಇದೀಗಾಯ್ತು. ಹಿಂತಿರುಗು ರುದ್ರ, ಇಲ್ಲಾಂದ್ರೆ ನಾಶವಾಗ್ಬಿಡ್ತಿ. ರುದ್ರ, ನೀರಲ್ಲಿ ಮುಳುಗಿದ್ರೆ ಹೇಗನ್ಸುತ್ತೆ? ಅದು ನನ್ಗೂ ಗೊತ್ತಿಲ್ಲ. ಆದ್ರೆ ನಿಲ್ಲು, ಅಜ್ಜಯ್ಯ ಹೇಳ್ತಾರೆ ಸಂಕಟದಿಂದ ಓಡೋದ್ರಿಂದ ಸಂಕಟಕ್ಕೆ ಪರಿಹಾರ ಸಿಗೋಲ್ಲ. ನಿಲ್ಲೋದಾ? ಓಕೆ, ನೀನ್ ಹೇಳ್ತೀಯಾದ್ರೆ ನಿಂತ್ಬಿಡ್ತೀವಿ. ಸರಿ, ಇದೇ ಉಪಾಯ. ವಾಟರ್ ಸರ್ಫಿಂಗ್ ಆಗಿ ರೆಡಿ ಆಗಿ. ಹ್ಯಾ, ಹಾ. ಆಹಾ. ಹಾ. ಯಾ, ಆ, ಆ. ಹಾ. ನಿಮ್ಮ ಸ್ಪೀಡ್ ಹೆಚ್ಚಿ, ನಾವು ಹೆಚ್ಚು ಸ್ಪೀಡ್ ನಿಂದ ಸರೋವರದ ಮೇಲಿಂದ ಹೋಗ್ಬಹುದು. ಮಕ್ಕಳಂತೂ ಸ್ಮಾರ್ಟ್ ಆಗಿದ್ದಾರೆ, ಆದ್ರೆ ನನಗಿಂತ ಸ್ಮಾರ್ಟ್ ಅಲ್ಲ. ಆಂಟೋರಾ, ಸೆಂಟೋರಾ, ರಿವರ್ ಫ್ರೀಜೋ. ರುದ್ರ, ಈಗೇನ್ ಮಾಡುದು? ರಿವರ್ ಹೆಪ್ಪುಗೊಟ್ಟಿತ್ತು. ಪರವಾಗಿಲ್ಲ, ವಾಟರ್ ಸರ್ಫಿಂಗ್ ಇಲ್ಲ ಅಂದ್ರೆ ಸ್ಕೇಟ್ ಮಾಡೋಣ. ಹಾ. ಹಾ, ಹಾ. ರುದ್ರ, ನೀನ್ ತುಂಬಾ ಹಠಮಾರಿ. ನಾನು ಒಪ್ಕೋತೀನಿ, ಈ ಜಾಯ್ಲ್ಯಾಂಡ್ ನಿನ್ನ ಅಜ್ಜನದ್ದು. ಆದ್ರೆ ಇದೀಗ ನನ್ನ ಹತ್ರ ಇದೆ. ಇದನ್ನ ಬಿಟ್ಬಿಡು, ಮತ್ತೆ ನಿನಗೆ ಏನ್ ಮಾಡೋಕಿದ್ಯಾ ಮಾಡು. ಆದ್ರೆ ಯಾಕೆ ನನ್ಗೆ ಹೇಳ್ತೀರಾ? ನಿಮ್ಗೆ ಅಂತದ್ದೇನ್ ಪ್ರಾಬ್ಲಮ್ ಬಂತು? ಹೇಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ನಾನು ಮನುಷ್ಯರ ಮೇಲೆ ನಂಬಿಕೆನೇ ಇಡೋದಿಲ್ಲ. ಮನುಷ್ಯ ನಮ್ಮನ್ನು ಆಟಿಕೆ ಮಾಡಿಡಲು ಬಯಸ್ತಾನೆ. ಈ ಜಾಯ್ಲ್ಯಾಂಡ್ ನಿಮ್ಮ ಎಂಟರ್ಟೈನ್ಮೆಂಟ್ ಗಾಗಿ ಮಾಡಿಬಿಟ್ರಿ. ಮತ್ತು ನಿಮ್ಮ ವಿಚಾರದಲ್ಲಿ ನೀವಿಲ್ಲಿಗೆ ಬಂದಾಗ ಎಲ್ಲಾ ಪ್ರಾಣಿಗಳು ನಿಮ್ಮ ಹತ್ರ ಬರಬೇಕು ಮತ್ತು ನಿಮ್ಗೆ ಹೌದು ಅನ್ಬೇಕು. ಆದ್ರೆ ಇದೀಗ ಹಾಗೆ ಆಗಲ್ಲ. ನಮಗೆ ನಮ್ದೇ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಈಗಲೂ ಸಮಯ ಮೀರಿಲ್ಲ ಮಕ್ಕಳೇ, ವಾಪಸ್ ಹೋಗಿ. ನೀವು ನಮ್ಗೆ ಹೇಳೋದಿಲ್ವೋ? ಅಲ್ಲಿವರೆಗೆ ನಾವು ಇಲ್ಲಿಂದ ಹೋಗೋದೇ ಇಲ್ಲ. ಆಯ್ತು, ನೋಡೋಣ. ಹಾ, ಆಂಟೋರಾ, ಸೆಂಟೋರಾ, ಕ್ವಿಕ್ ಸ್ಯಾಂಡ್ ಕ್ರಿಯೇಟೋ. ವಾಪಸ್ ಹೋಗಿ, ವಾಪಸ್ ಹೋಗಿ, ವಾಪಸ್ ಹೋಗಿ. ಮಾರವರು ನಿನ್ನು ವೇಗವಾಗಿ. ಹ್ಮ್?
ರುದ್ರ ಈಗ್ಲೂ ಸಮಯ ಮೀರಿಲ್ಲ, ಒಪ್ಕೋ, ಬದುಕುಳಿತೀಯ. ಇಲ್ಲ, ಖಂಡಿತ ಇಲ್ಲ. ಇಬಾಯಿಸ್ಕಾ ಫೈರ್ ಕ್ರ್ಯಾಕರ್ ಕ್ರಿಯೇಟು. ರಾತ್ರಿ ಆಗ್ತಿದೆ, ನಾವೆಲ್ಲಾದ್ರೂ ತಂಗಬೇಕು. ನಾವು ಹೊರಗಿದ್ದ ಎಲ್ಲವನ್ನೂ ನೋಡಬಹುದು, ಆದ್ರೆ ನಮ್ಮನ್ ಯಾರೂ ನೋಡೋ ಹಾಗಿಲ್ಲ. ವಾವ್ ರುದ್ರ, ರುದ್ರ, ನಿನ್ನನ್ ಯಾರು ನೋಡ್ದಿರ್ಲಿ, ನಾನ್ ನೋಡಬಲ್ಲೆ. ನನ್ಗನ್ಸುತ್ತೆ ನಾನು ದೊಡ್ಡ ಮ್ಯಾಜಿಕ್ ಮಾಡಬೇಕು, ಆಗ್ಲೇ ರುದ್ರ ವಾಪಸ್ ಹೋಗ್ತಾನೆ. ನೀವಿದು ತಪ್ಪು ಮಾಡ್ತಾ ಇದ್ದೀರಾ. ಇವರು ತುಂಬಾ ಒಳ್ಳೆ ಮಕ್ಕಳು, ಇವರಿಗೆ ತೊಂದರೆ ಕೊಡಬೇಡಿ. ನಿನಗೆ ಅರ್ಥವಾಗೋಲ್ಲ. ನೀನ್ ಸುಮ್ನಿರು. ನಾನೇನ್ ಮಾಡ್ತಿದ್ದೇನೋ ಅದು ಸರಿಯಾಗಿದೆ. ಆಂಟೋರೋ ಸೆಂಟೋರೋ ಅರೆ, ನೀವು ಮಕ್ಕಳ ಪ್ರಾಣ ತಗೊಳ್ತೀರಾ? ಬೇರೆಯವರ ಕೆಲಸದ ಮಧ್ಯೆ ಬಾಯಿ ಹಾಕುವವರೆಗೆ ಕ್ಷಮೆ ಸಿಗೋಲ್ಲ. ಆಂಟೋರಾ ಸೆಂಟೋರಾ ಈಗ ನಿನಗೆ ನನ್ನ ಜೊತೆ ಸ್ಪರ್ಧೆ ಮಾಡೋದರ ಪ್ರತಿಫಲ ಗೊತ್ತಾಗುತ್ತೆ ಮಗು. ರುದ್ರ, ಅಲ್ಲ್ ನೋಡು. ಈ ಹುಡುಗ ತುಂಬಾನೇ ಚತುರ, ಮತ್ತೇನಾದ್ರೂ ಯೋಚಿಸಬೇಕು. ಅಲಾಜಾರ್ ಸರ್, ಹಾ ರುದ್ರ, ಹೇಳು. ಅಲಾಜಾರ್ ಸರ್, ಸೆಂಟೋರ್ ಮೆಜಿಷಿಯನ್ ಹತ್ರ ಒಂದು ದೊಡ್ಡ ಬುಕ್ ಇದೆ. ಅದ್ಯಾವ್ದು ಮ್ಯಾಜಿಕಲ್ ಬುಕ್ ಅನ್ಸುತ್ತೆ. ಆ ಬುಕ್ ಅವರಿಗೆ ನೀವು ಕೊಟ್ಟಿದ್ದ? ಮ್ಯಾಜಿಕಲ್ ಬುಕ್, ದೊಡ್ಡದಾದ ತಪ್ಪದ್ದು, ಹಾ ಅಗಲವಾದ್ದು, ಬಹಳಷ್ಟು ಪುಟಗಳದ್ದು, ಹಾ ಹಾ ಬ್ರೌನ್ ಕವರ್ದ, ಅದರಲ್ಲಿ ರೆಕ್ಕೆಯುಳ್ಳ ಮಾರ್ಕರ್ ಕೂಡ ಇದೆ. ಹಾ ಅಲಾಜಾರ್ ಸರ್, ಹಾ ಅದೇ. ಮುಂದಕ್ಕೆ ಹೇಳಿ. ಸರಿ, ನನ್ಗೆ ಹೇಳಿ, ಇದು ಅದೇ ಬುಕ್ಕಾ ಅಥವಾ ಇನ್ಯಾವ್ರದ್ದು ಬುಕ್? ಅದು ಯಾವ ಬುಕ್ಕು? ಕೆಲ ದಿನಗಳ ಹಿಂದಿನ ಮಾತು. ಕೆಲವು ಹಾರ್ಸಸ್ ಲೈಬ್ರರಿಗೆ ಒಮ್ಮೆಲೆ ಬಂದವು. ಆ ದಿವಸದಿಂದ ಆ ಬುಕ್ಸ್ ಮಾಯವಾಗಿದೆ. ಯಾರು ಕೊಂಡೋದ್ರೋ ಗೊತ್ತಿಲ್ಲ. ಹಾರ್ಸಸ್ ಬಂದಿದ್ವಾ? ನೀವ ಸೀನ್ ಅನ್ನು ರೀಕ್ರಿಯೇಟ್ ಮಾಡಬಹುದೇ? ಹಾ ಖಂಡಿತ. ಇದೇನಾಗ್ತಿದೆ? ಅರೆ, ಈ ಕುದುರೆಗಳು ಎಲ್ಲಿಂದ ಬಂದವು? ಒಂದ್ ನಿಮಿಷ ಪಾಸ್ ಮಾಡಿ. ಅಲ್ಲೋಡಿ ಹಾರ್ಸ್ಗಳ ಮಧ್ಯೆ, ಅಲ್ಲೋಡಿ ಅಡಗಿ ಪುಸ್ತಕಗಳನ್ನು ಕದ್ದುಕೊಂಡೋದ್ರು. ಅವರು ಜನರನ್ನು ದೂರವಿಡಲು ಮ್ಯಾಜಿಕ್ ಕಲಿಯುತ್ತಿದ್ದಾರೆ. ಓ, ಅವನು ಕಳ್ಳನ? ಅವನಿಗೆ ಕಳ್ಳತನದ ಶಿಕ್ಷೆ ಖಂಡಿತ ಸಿಗ್ಬೇಕು. ಹಾ, ಅವರಿಗೆ ಕಳ್ಳತನಕ್ಕೆ ಶಿಕ್ಷೆ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಅಲಾಜಾರ್ ಸರ್. ಅಭಿನಂದನೆಗಳು ರುದ್ರ. ನನ್ನ ಆಟ ನನ್ನ ಮೇಲೆನೆ ಪ್ರಯೋಗ ಮಾಡಿದ್ದಕ್ಕೆ ತುಂಬಾ ಒಳ್ಳೇದು. ಇದೀಗ ನಾನು ಇಂಥ ಮ್ಯಾಜಿಕ್ ಮಾಡ್ತೀನಿ, ಅದಕ್ಕೆ ನಿನ್ನಲ್ಲಿ ಯಾವುದೇ ಉತ್ತರ ಇರೋದಿಲ್ಲ. ಆಂಟೋರೋ ಸೆಂಟೋರೋ ನಮ್ಗೋಲಿಂಬಿ. ಇದು ತುಂಬಾನೇ ಕೆಟ್ಟದಾಗ್ತಿದೆ. ಮಕ್ಕಳ ಕೋಪದಲ್ಲಿ ಇವರು ಕುರುಡರಾಗಿದ್ದಾರೆ. ನಾನು ಏನಾದ್ರೂ ಮಾಡ್ಲೇಬೇಕು.
ಎಂಟೋರೋ ಸೆಂಟೋರೋ ಅಮ್ಲಾಂಜುಂಗ್ಲಾರಿ ಬೂಮ್. ಇಷ್ಟೊಂದು ಶಕ್ತಿ, ನನ್ನ ಶಕ್ತಿಯ ಎದುರು ರುದ್ರ ನೊಚ್ಚು ನೂರಾಗ್ತಾನೆ. ಅವರಿಂದ ಈ ಬುಕ್ ಅನ್ನು ದೂರ ಇಡ್ಲೇಬೇಕು ಅನ್ಸುತ್ತೆ. ಸೆಂಟೋರ್ ಸರ್, ನೀವು ಲೈಬ್ರರಿಯಿಂದ ಬುಕ್ ಕದ್ದಿಟ್ಟಿರಿ. ನೀವು ನನ್ ಜೊತೆ ವಾಪಸ್ ನಡೀರಿ. ನಿಮ್ಗೆ ಕಳ್ಳತನಕ್ಕೆ ಶಿಕ್ಷೆ ಸಿಗುತ್ತೆ. ಶಿಕ್ಷೆ? ಅದು ನನಗೇನಾ? ನೋಡೋಣ. ಎಂಟೋರಾ ಸೆಂಟೋರಾ ಮಾಂ ಇಂ ಲೋಂ. ರುದ್ರ, ಈ ಸಮಸ್ಯೆಗೆ ಎದುರು ನಿಂತ್ರೆ ಚಟ್ನಿ ಆಗ್ಬಿಡ್ತೀವಿ. ಓಡೋದ್ರಲ್ಲೇ ಬುದ್ಧಿವಂತಿಕೆ ಇದೆ. ಹೌದು, ಕಣ್ಣುಗಳು ಮಸುಕಾಗಿವೆ, ಏನು ಕಾಣ್ತಾ ಇಲ್ಲ. ಹಾ ಹಾ ಇದೀಗ ನಾವು ಆರಾಮವಾಗಿ ನೋಡ್ಬಹುದು. ಮೇಲ್ಗಡೆ ಓಡಿ, ಕೆಳಗಲ್ಲ. ಅಯ್ಯೋ, ಬೇಡ. ಮೈರಾ, ನೀನ್ ಚೆನ್ನಾಗಿದ್ದೀಯಲ್ಲ? ಮ್ಯಾಜಿಕ್ ನಿಂದ ಎಷ್ಟೊಂದು ಪಿಲ್ಲರ್ ತಯಾರಿಸ್ತೀಯ ರುದ್ರ? ರುದ್ರ, ನೀನು ಇಲ್ಲಿವರೆಗೆ ತಲುಪಿ ಬಿಟ್ಟೆ, ಆದ್ರೆ ಇವತ್ತಿನವರೆಗೆ ಯಾರಿಗೂ ಇಲ್ಲಿ ತಲುಪೋಕಾಗಿಲ್ಲ. ಅದ್ ಸರಿ, ನನ್ಗೆ ಹೇಳು, ಇಲ್ಲಿಂದ ಹೇಗೆ ಹೋಗ್ತೀಯ? ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಲ್ಲಿವರೆಗೆ ಬಂದಿದ್ದೇನೆ, ಆದ್ಮೇಲೆ ವಾಪಸ್ಸು ಹೋಗ್ತೀನಿ. ಅದು ನಿಮ್ಮನ್ನು ಜೊತೆಗೆ ಕೊಂಡೋಗ್ತೀನಿ. ನೀನ್ ಸುಮ್ನೆ ಇರೋದಿಲ್ಲ ರುದ್ರ, ತಗೋ. ಏನ್ ರುದ್ರ, ನಿನ್ನ ತಪ್ಪಿನ ಅರಿವಾಗ್ತಿದೆಯಾ? ನನ್ನ ಮ್ಯಾಜಿಕ್ ಯಾಕೆ ನಡೀತಾ ಇಲ್ಲ? ಸಾಕು ಮಾಡಿ. ನಾನೀಗ ನಿಮ್ಮ ಮಾತು ಕೇಳೋದೇ ಇಲ್ಲ. ರುದ್ರನನ್ನು ಹೆದರು ಹಾಕೋದು ಸಾಧ್ಯವಿಲ್ಲ. ಅವನ ಸೋಲು ಅಸಾಧ್ಯ. ಈ ಮಾತನ್ನು ಯಾಕೆ ಒಪ್ತಿಲ್ಲ ನೀವು? ಅವನಿಂದ ಕ್ಷಮೆ ಕೇಳ್ಕೊಳ್ಳಿ, ಅವನು ನಿಮ್ಮನ್ನು ಕ್ಷಮಿಸಬಹುದು. ಈ ಮಾತಂತೂ ನಿಜ. ನನ್ ರುದ್ರನಿಗೆ ಪ್ರತಿಸ್ಪರ್ಧೆ ಕೊಡಲಾರೆ. ಸಾರಿ ರುದ್ರ, ಸಾಧ್ಯವಾದ್ರೆ ನನ್ನನ್ನು ಕ್ಷಮಿಸ್ಬಿಡು. ರುದ್ರ ನಿನ್ನನ್ನ ಕ್ಷಮಿಸಬಹುದು, ಆದ್ರೆ ನಾನು ಕ್ಷಮಿಸೋಲ್ಲ. ನೀನು ಕಳ್ಳತನ ಮಾಡಿದ್ದೀ, ಅದರ ಶಿಕ್ಷೆ ಖಂಡಿತ ಸಿಗುತ್ತೆ. ಬಾ ನನ್ ಜೊತೆ. ಆದ್ರೆ ಅಲಾಜಾರ್ ಸರ್, ಅವರು ತಮ್ಮ ತಪ್ಪು ಒಪ್ಪಿಕೊಂಡ್ರು ಮತ್ತು ಸಾರಿ ಅಂದ್ಬಿಟ್ರು. ಮತ್ತು ಶಿಕ್ಷೆ ಯಾಕೆ? ಸರಿ, ಕ್ಷಮೆ ಕೇಳಿದ ಅಂದ್ಮೇಲೆ ಶಿಕ್ಷೆ ಕಡಿಮೆ ಸಿಗ್ಬಹುದು, ಆದ್ರೆ ಸಿಗೋದು ಖಂಡಿತ. ಇಟ್ಸ್ ಓಕೆ ರುದ್ರ, ತಪ್ಪು ಮಾಡಿದ್ದೇನೆ, ಶಿಕ್ಷೆ ಸಿಗಲೇಬೇಕು.
ಮತ್ತೊಂದು ವಿಷಯ, ಇದ್ರ ಬಳಿಕ ನಿನ್ಗೆ ಎಂದಾದ್ರೂ ಮ್ಯಾಜಿಕಲ್ ಬುಕ್ ಬೇಕಾದ್ರೆ ನಾನ್ ನಿನ್ಗೆ ಇಶ್ಯೂ ಮಾಡ್ತೀನಿ. ನಿನ್ಗೆ ಎಷ್ಟು ಮ್ಯಾಜಿಕ್ ಕಲಿಬೇಕೋ ಅಷ್ಟು ಕಲಿತ್ಕೋ, ಆದ್ರೆ ಅದರ ದುರುಪಯೋಗ ಎಂದು ಮಾಡಕೂಡದು. ಆಯ್ತು. ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ನೀವು ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡ್ತಿರುವಾಗ ಆಗ ಯಾರು ನಿಮ್ಗೆ ಡಿಸ್ಟರ್ಬ್ ಮಾಡೋಲ್ಲ. ಎಸ್ ರುದ್ರ, ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ. ಮತ್ತೆ ನಾವು ಯಾವತ್ತೂ ಇವರಿಗೆ ಡಿಸ್ಟರ್ಬ್ ಮಾಡೋಲ್ಲ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಸೂನ್. ಸರಿ, ಹೋಗುವಾಗ ಒಂದ್ ಮಾತು ನೆನಪಿಡಿ. ನಾವು ಮನುಷ್ಯರನ್ನು ಅರ್ಥ ಮಾಡಿಕೊಳ್ಳುವಾಗ ನೀವು ತಪ್ಪು ಮಾಡಿದ್ದೀರಿ. ನಾವು ನಿಮ್ಮನ್ನು ಗುಲಾಮರು ಅಥವಾ ಎಂಟರ್ಟೈನ್ಮೆಂಟ್ ನ ವಸ್ತು ಅಂತ ಭಾವಿಸ್ತಿಲ್ಲ, ಅಲ್ಲದೆ ನಮ್ಮ ಫ್ರೆಂಡ್ ಮತ್ತು ಫ್ಯಾಮಿಲಿ ಮೆಂಬರ್ ಅಂತೀವಿ. ಥ್ಯಾಂಕ್ ಯು ರುದ್ರ, ನಾನ್ ನೆನಪಿಟ್ಕೊಳ್ತೀನಿ. ರುದ್ರ ರುದ್ರ ಮಾಡಿದ್ನ ಮಹಾರಾಯ, ನೀನಿಲ್ಲಿದ್ದೀಯಾ? ಅರೆ, ಈಗ ತಾನೇ ಒಬ್ಬ ಪತ್ತೆದಾರರು ಸುದ್ದಿ ಕೊಟ್ಟರು, ಲೈಬ್ರರಿಯಿಂದ ಯಾರೋ ದೊಡ್ಡ ಮ್ಯಾಜಿಕಲ್ ಬುಕ್ ಕತ್ತಿದಾರಂತೆ. ಅದು ಯಾವ್ದೋ ಜಾಯ್ಲೆಂಡ್ ನ ಅನಿಮಲ್ ಅಂತೆ, ಗೊತ್ತಾ? ಬೇಗ ನಡಿ, ಇಲ್ಲ ಅಂದ್ರೆ ಅನಾಹುತ ಆಗುತ್ತೆ. ಅರೆ, ಎಲ್ರು ಯಾಕೆ ನಗ್ತಿದ್ದೀರಾ? ಇಷ್ಟು ಸೀರಿಯಸ್ ವಿಷಯ ಇವರಿಗೆ ಜೋಕ್ ಅನ್ಸುತ್ತಾ? Watch India's largest kids library only on Jio Hotstar. Download the app now.